ಮತ್ತೆ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಅದು ಕಮಿಷನರ್ ಗಮನಕ್ಕೆ ಹೋಗಲ್ಲ. ಎಷ್ಟು ಸಲ ಹೇಳೋಣ, ನಾವು ಹೇಳಿ ಆಫೀಸ್ ಕಡೆ ಹೋಗೋದು ಬಿಟ್ಟು ಹಾಕಿದ್ವಿ. ನಾವಂತೂ ನಿಮ್ಮ ರಿಕ್ವೆಸ್ಟ್ ಸರ್, ನೀವು ಯಾವಾಗ ಕರೀತೀರ ಅವ್ರು ಬೋರ್ಡಲ್ಲಿ ಬರ್ಬಿಟ್ಟು ಬರ್ರಿ ಸರ್. ಯಾವಾಗ ಕೇಳಿದ್ರು DC ಆಫೀಸ್ ಅವ್ರು ಹೇಳೋದು, ನಾವು ಹೋಗ್ತೀವಿ ಆಫೀಸ್ಗೆ. ಬರೋವರೆಗೂ ನೀರು ಟ್ಯಾಂಕ್ ಹೋಗ್ಬಿಡುತ್ತೆ. ಆ ಥರ ಟ್ಯಾಂಕ್ಸ್ ಇದೆ, ಟ್ಯಾಂಕರ್ಸ್. ಅದಕ್ಕೆ ಒಂದು ರಿಪೇರಿ ಕಳಿಸಿ ಅದನ್ನು ಇದು ಮಾಡಿ ಅಂತ ಹೇಳಿ ಸಾಕಾಗುತ್ತೆ. ಇವತ್ತು ನೀವು ಮಾಡಿ ಇದು ಸಣ್ಣ ಪುಟ್ಟ ಕೆಲಸ ನಾವು ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸರ್. ದಯವಿಟ್ಟು ತಾವು ಒಂದ್ಸತಿ ವಿಶೇಷವಾಗಿ ತಾವು MLA ಅವರು MLC ಸಾಹೇಬರು ಎಲ್ಲರೂ ಬಂದು ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಯಂತ್ರಗಳನ್ನ ಪರಿಶೀಲನೆ ಮಾಡಬೇಕು. ಏನು ಉಪಯೋಗ ಆಗುತ್ತೆ ಅದು ಸುಮ್ಮನೆ ಇಟ್ಕೊಂಡು ಪ್ರಯತ್ನ ಸರ್. ಈಗ ಆಸ್ಮ ಶಿವಮೊಗ್ಗ ಜವಾಬ್ದಾರಿ ಬಿಡಿ ತಗೋಬೇಕು ಸರ್. ಆಮೇಲೆ ಈ ನಮ್ಮ ಕೋಲಾರಲ್ಲಿ ಮಟನ್ ಮಾರ್ಕೆಟ್ ಇದೆ. ಏನಾದರೂ ಒಂದು ಸಾಂಕ್ರಾಮಿಕ ರೋಗಗಳು ಬೇಗ ಬರೋದಿಲ್ಲ. ಎಷ್ಟು ಮಟನ್ ತಗೊಂಡ್ಬರೋದಿಲ್ಲ. ನಮ್ಮ ಮನೆಯಲ್ಲ ಅವರೆಲ್ಲ ಒಂದೇ ಒಂದು ಚೂರು ಗಲೀಜು ಹೋಗಲ್ಲ ಮುಂದೆಗೆ. ನಾವು ಸಾಹೇಬರು ಬಂದು ಹೇಳಿದ್ದೀನಿ, ಇಂಜಿನಿಯರ್ ಹೇಳಿದ್ದೀನಿ ಸರ್, ದಯವಿಟ್ಟು ಆ ಟ್ರೈನ್ ಹೊಡೆದು 5 ಮಿನಿಟ್ ಇದೆ ಸರ್, ಇಲ್ಲಿಂದ ಇಷ್ಟಿದೆ, ಆ ಟ್ರೈನ್ ಹೊಡೆದು ಒಂದು ಸ್ವಲ್ಪ ಅಗಲ ಮಾಡಿ ಕಳಿಸ್ಬಿಟ್ರಿ. ಅವ್ರು ಏನು ಗಲೀಜು ಹೋಗುತ್ತೆ ಅದು ಹೊರಟೋಗುತ್ತೆ, ಹೋಗೋದೇ ಇಲ್ವಲ್ಲ ಅಲ್ಲಿ. ನಾವು ಹೇಳಿದ್ರು ಅವ್ರು ಮಾಡಿಲ್ಲ ಅಂದ್ರೆ ನಾವು ಯಾಕೆ ಹೋಗಿ ಹೇಳ್ಬೇಕು ಏನಂದ್ರೆ ಊರಿನ ಬಗ್ಗೆ. ಅದೊಂದು ಸೀರಿಯಸ್ ಆಗಿ ತಗೋಬೇಕು ಸರ್. ಆಮೇಲೆ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಈಗ ಡಬಲ್ ರೋಡ್ ಇದೆ, ಡಬಲ್ ರೋಡ್ ಇದೆ. ಚಿಕ್ಕ ಲೈಟ್ ಹಾಕ್ಬಿಟ್ರೆ ಬೆಳಿಗ್ಗೆ ಎಲ್ಲಿಂದ ಬರುತ್ತೆ ಸರ್? 12 ಅಡಿ 13 ಅಡಿ ಐತೆ ಲೈಟ್ ಕಂಬ, 16 ಅಡಿ ಇದೆ. ಅದು ಎಲ್ಲಿಂದ ಬೆಳಕು ಬರುತ್ತೆ ಸರ್? ನಮ್ಗೆ ಬೆಳಕೆ ಬರ್ತಾ ಇರಲ್ಲ. ಅದನ್ನ ನಾವು ಹೇಳಿದ ಅದನ್ನ ಮಾನ್ಯ ತಗೊಂಡು ಅದಕ್ಕೇನು ಇವಾಗ ಇಲ್ಲಿ ಡಬಲ್ ರೋಡಿಂಗ್ ಇದೆ ಸರ್. ಈ ಕಡೆ ಟೂಲರ್ ಕೊಟ್ಟಿದೆ, ಸೈಡಲ್ಲಿ ಹೋದ್ರೆ ಕಂಬಕ್ಕೊಂದು ಲೈಟ್ ಹಾಕೊಂಡು ಹೋಗ್ಬೇಕಲ್ವಾ? ಬೆಳಕು ಅದೇನಿದೆ ಅಡ್ಜಸ್ಟ್ಮೆಂಟ್ ಆಗುತ್ತಲ್ವಾ? ಅದನ್ನ ತಗೋಬೇಕಲ್ವಾ? ಅದನ್ನ ತಗೋಬೇಕು ಸರ್. ಸೀರಿಯಸ್ ಆಗಿ ಸರ್. ಆಮೇಲೆ ನಾವು 3 ನಮ್ಮ ಹತ್ರ ಅಂಬೇಡ್ಕರ್ ಸರ್ಕಲ್ ಇಂದ ಬ್ಲಾಕ್ ಓವರ್ಗೂ ರೈಟಿಂಗ್ ಆಗಿದೆ. ಸ್ವಲ್ಪ ಕಾಂಟ್ರಾಕ್ಟ್ ಅವರು ಲೇಟ್ ಮಾಡ್ತಿದ್ದಾರೆ. ಯಾವಾಗ ಲಾಸ್ಟ್ ವೀಕ್ ಫೈನಾನ್ಷಿಯಲ್ ಅಂಬೇಡ್ಕರ್ ಸರ್ಕಲ್ ಕೋಡಿಕನ್ನೂರು ಅಮೇರಿಕೆ ಇದು ಕೋಲಾರ ನಗರದ ಜೀವನಾಡಿ ನೀರು. ಆ ಕೆರೆಗಳಲ್ಲಿ ನೀರಿದ್ರೆ ಬಹುಶಃ KC ವ್ಯಾಲಿ ನೀರು ಬಂದಾಗಿಲ್ಲ ನಮ್ಗೆ ನೀರಿಗೆ ಯಾರಿಗೂ ಕೂಡ ತೊಂದರೆ ಆಗಲಿಲ್ಲ. ಈಗೆಲ್ಲ ಕೂಡ ಖಾಲಿ ಆಗ್ತದೆ. ನಮ್ಮ ಮನೆ ಮಂಜಣ್ಣವ್ರಿಗೆ 12 ಗಮನ ತಂದಿದ್ದೀನಿ. ತಾವು ಒಂದ್ಸತಿ ನೋಡ್ರೆ ಅದೇ ಈಗ 400 ಅಡಿಗೆಲ್ಲ ನೀರು ಸಿಗ್ತಾ ಇತ್ತು. ಈಗ ಪದ ಮತ್ತೆ ಕೆಳಗಡೆ ಹೋಗ್ತಾನೆ. ಈಗ 900 ಅಡಿಗೆ ಹೋಗ್ತೀವಿ, ನೀರು ಖಾಲಿ ಆಗಿ ಕೋಲಾರ ಕೋಡಿಕನ್ನೂರು ಸುತ್ತಲೂ ಕೂಡ ಬಹುಶಃ 15 ವಾರ ಡಿಪೆಂಡ್ ಆಗುತ್ತೆ. ಅದೇನಾದ್ರೂ ನೀರು ಕಡಿಮೆ ಖಾಲಿ ಆಗಿಬಿಟ್ರೆ ಪುನಃ ನಮ್ಗೆ ಸಮಸ್ಯೆ ಆಗ್ತದೆ. ಯಾಕೆ ನೀರು ಬರ್ತಾ ಇಲ್ಲ ಏನಾದ್ರು ತಾವೆಲ್ಲರೂ ಕೂಡ ಗಮನ ಹರಿಸ್ತಾರೆ, ನೀರು ಬರೋ ಥರ ಮಾಡಿ. ಎರಡನೇದು ತಮ್ಮ ಹತ್ರ ಒಂದು ಮನವಿ ಅಷ್ಟೇ, ಇದು ಸ್ಪಷ್ಟತೆಯನ್ನು ಕೂಡ ಕೇಳ್ತಾ ಇದ್ದೀವಿ. ನಾವು ಕಳೆದ ಸಾಮಾನ್ಯ ಸಭೆಯಲ್ಲಿ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಬಂತು. ಅಂಬೇಡ್ಕರ್ ಜಯಂತಿ ಬಂದಾಗ ಚುನಾವಣೆ ಇದ್ದಿದ್ದರಿಂದ ನಾವು ಮೊದಲೇ ಕಳವು ಮಾಡಿದ್ವಿ. ಚುನಾವಣೆ ಏನಾದರೂ ಬಂದರೆ ಈ ಅಂಬೇಡ್ಕರ್ ಜಯಂತಿ ಅಥವಾ ಅದರ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಇದನ್ನು ನಗರಸಭೆಯಲ್ಲಿ ಹಮ್ಮಿಕೋಬೇಕು. ಅದು ನಿಲ್ಲಬಾರ್ದು ಯಾವ ಕಾರಣಕ್ಕೂ ಕೂಡ. ಅದರ ಆ ವಿಚಾರದಾಗ ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಆಮೇಲೆ ನಾವೆಲ್ಲರೂ ಕೂಡ ಸದಸ್ಯರು ಸೈನ್ ಮಾಡಿ ಆಯುಕ್ತರಿಗೆ ಕೊಟ್ಟರೆ ಆಯುಕ್ತರು ಹೇಳಿದ್ರು DC ಸಾಹೇಬರು ಒಪ್ಪಲಿಲ್ಲ. ಇದು ನಾವು ಒಪ್ಪಿದ್ರೆ ಒಪ್ಪಲಿಲ್ಲ ನನಗೆ ಸ್ಪಷ್ಟತೆ. ಏನು ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಏನು ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದು ಮಾಡೋಕ್ಕಾಗಲಿಲ್ಲ. ಪುನಃ ಮುಂದಿನ ದಿನದಲ್ಲಿ ಮಾಡೋದಂತ ಸಾಮಾನ್ಯ ಸಭೆ ನಡಾವಳಿ ಆಗಿದೆ. 48 ಜಯಂತಿಯಲ್ಲಿ ಸುಮಾರು 20 ಜಯಂತಿಗಳಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ. ಈಗ ನನ್ನ 20 ದಿವಸ ಸೊ ಇದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ನಮ್ಗೆ ಇಂಥ ದಿವಸ ಬೇಡ, 11 ದಿವಸ ಮಾಡಬೇಕು. ಸೊ ಗವರ್ಮೆಂಟ್ ಆದೇಶ ಏನಿದೆ ಆ ಜಯಂತಿ ಅವತ್ತೇ ಆಗಬೇಕು. ಸಿಂಬಾಲಿಕ್ ಆಗಾಗಲಿ ಇಬ್ಬರೇ ಇರಲಿ ಆ ದಿವಸ ಆಗಬೇಕು ಸರ್ಕಾರದ ವತಿಯಿಂದ. ಇನ್ನು ಮುಂದೆ ಮಾಡಬೇಕಂದ್ರೆ ಅವರು ವೈಯಕ್ತಿಕವಾಗಿ ಮಾಡ್ಕೊಳ್ಬೇಕು ಅಂತ ಇದೆ. ಸೊ ಆದ್ದರಿಂದ ನಾವು ಯಾವುದೇ ಜಯಂತಿಯನ್ನು ಆ ದಿನಾಂಕ ಬಿಟ್ಟು ಮತ್ತೊಂದು ದಿನಾಂಕದಂದು ಸರ್ಕಾರಿ ಮಟ್ಟದಿಂದ ಮಾಡೋದಿಲ್ಲ, ನಮ್ಮ ಕಡೆಯಿಂದ ಮಾಡೋದಿಲ್ಲ, ಸರ್ಕಾರಿ ಕಡೆಯಿಂದ. ನೀವುಗಳು ಇಂಡಿಪೆಂಡೆಂಟಾಗಿ ಎಷ್ಟು ಸಾಲ ಮಾಡಿ ನಾವು ಬರ್ತೀವಿ ಅದಕ್ಕೆ. ಸೊ 48 ಜಯಂತಿಗಳನ್ನು ಅವತ್ತಿನ ದಿವಸನೇ ನಮ್ಮ DC ಆಫೀಸಲ್ಲಿ ಚಿಕ್ಕದಾಗಿ ಆಗಲಿ ನಾವು ಮಾಡಿ ಮುಗಿಸ್ತೀವಿ. ನಾನು ತಮ್ಮಲ್ಲಿರೋದ್ರಿಂದ
ಅಂಬೇಡ್ಕರ್ ಅಲ್ಲ, ನಾನು- ಒಂದು ನಿಮಿಷಕ್ಕೆ ಯಥೇಚ್ಛವಾಗಿ ನಗರಸಭೆಗೆ ಬರ್ತಕ್ಕಂಥದ್ದು ಒಂದು ಖಾತೆ ಬರ್ತಾರೆ 3 UGD ಸಮಸ್ಯೆ 4 ಕಸ ಸಮಸ್ಯೆಯಿಂದಲೇ ಹೆಚ್ಚು ಬರ್ತಕ್ಕಂಥ ಜನ ನಗರಸಭೆ ಪದೇ ಒಬ್ಬ ಮನುಷ್ಯ ಒಂದು ಅರ್ಜಿಯಲ್ಲಿ ಇಟ್ಕೊಂಡು ಹೆಸರು ಹೊರಡಕ್ಕಾಗುತ್ತೆ. ಇವ್ರ ಕೆಲಸ ಏನು ಇವ್ರಿಗೆ ನಾವು ಆನ್ಲೈನ್ ಅಪ್ಲೈ ಮಾಡಿರ್ತಾರೆ. ಆನ್ಲೈನ್ ಅಪ್ಲೈ ಮಾಡಿದ್ರೆ ಅದ್ರ ಪಾಡಿಗೆ ಈಗ ಪ್ರತಿ ದಿವಸ ನಾನು ಆನ್ಲೈನಲ್ಲಿ ಇವ್ರದ್ದು ಮಾನಿಟರ್ ಮಾಡ್ತಾ ಇದ್ದೀನಿ. ಇವ್ರ ಪೆಂಡೆನ್ಸಿ ಎಲ್ಲ ಈಗ ಟೈಮ್ ಆದಮೇಲೆ ಯಾರು ಪೆಂಡೆನ್ಸಿ ಇಟ್ಕೊಂಡಿದ್ದೀರ ಅಂತ ನಮ್ಮ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹಾಕ್ತಾರೆ ಇವರು ಕನ್ಸಲ್ಟೆಂಟ್ ಅದೆಲ್ಲ ರಿವ್ಯೂ ಮಾಡ್ತೀವಿ. ಆಮೇಲೆ ಆನ್ಲೈನಲ್ಲಿ ಅರ್ಜಿ ಆಗ್ತಕ್ಕಂಥವ್ರು ನಂಬರ್ ಇರುತ್ತೆ ಸರ್. ಈಗ ಎಲ್ರಿಗೂ ಕೂಡ ಆನ್ಲೈನಲ್ಲಿ ಆಗ್ತಕ್ಕಂಥ ಗೊತ್ತಾಗುತ್ತೆ. ಸುಮಾರು ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಜನ ಆ ನಂಬರ್ ಇರುತ್ತೆ, ಕರೆ ಮಾಡಿ ಈ ಥರದ್ದಾಗಿದೆ ಹಿಂಗಾಗಿದೆ ಅಂತ 20 ದಿವಸ ಆದ್ಮೇಲೆ ರಿಜೆಕ್ಟ್ ಮಾಡಿದ್ರೆ ಅವ್ರು ಪುನಃ ಇಲ್ಲಿಂದ ಬಂದು ಈಗ ತಗೊಂಡು ಹೋಗ್ಬೇಕು. ಇದನ್ನು ದಯವಿಟ್ಟು ಇದು ಮೂಲಭೂತ ಸಮಸ್ಯೆ ಸರ್. ನಗರಸಭೆಯಲ್ಲಿ ದಯವಿಟ್ಟು ಅದನ್ನು ಸಾರ್ಟ್ ಮಾಡ್ತೀವಿ.